ಸಜ್ಜೆ ಹಿಟ್ಟು ಮತ್ತು ಮುಲ್ಲಂಗಿ ಬಳಸಿ ಒಂದು ಸ್ಪೆಷಲ್ ಆರೋಗ್ಯಕರ ಹೆಲ್ದಿ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. 1 ಕಪ್ ಆಗುವಷ್ಟು ಸಜ್ಜೆ ಹಿಟ್ಟು ನಾನು ಸೋಸ್ಕೊಂಡು ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಕರಿಬೇವು ಸೊಪ್ಪು ಕೂಡ ಒಂದು ಸ್ವಲ್ಪನೇ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಕರಿಬೇವು ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಇವಾಗ ನೋಡಿ ಫ್ರೆಶ್ ಆಗಿರುವಂತಹ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ತುರಿದ ಹಸಿ ಶುಂಠಿ ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಪೇಸ್ಟ್ ಕೂಡ ಹಾಕೋಬೋದು. ಮತ್ತು 1 ಚಮಚ ಜೀರಿಗೆ ಮತ್ತು 2 ಚಮಚ ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಮತ್ತು ಇದಕ್ಕೆ ನಾನು 1 ಕಪ್ ಸಜ್ಜೆ ಹಿಟ್ಟು ಬಳಸಿನಲ್ವ, ಹೀಗಾಗಿ ಇದಕ್ಕೆ 1 ಕಪ್ ಆಗುವಷ್ಟು ನಾನು ಮುಲ್ಲಂಗಿನ ತುರ್ಕೊಂಡು ತೊಗೊತಿದ್ದೀನಿ. ಮೇಲಿನ ಸಿಪ್ಪೆ ಸುಲ್ಕೊಂಡು ತುರಿದು ತೊಗೊಂಡಿದ್ದೀನಿ ಸಣ್ಣದಾಗಿ. ಇವಾಗ ಇದು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಇಲ್ಲಿ ನೀವು ಸಜ್ಜೆ ಹಿಟ್ಟು 2 ಕಪ್ ತೊಗೊಂಡ್ರೆ ಮುಲ್ಲಂಗಿ ಕೂಡ ನೀವು ಇಲ್ಲಿ 2 ಕಪ್ ಹಾಕೋಬೇಕಾಗುತ್ತೆ ತುರ್ಕೊಂಡು. ಒಂದು 2-3 ಚಮಚ ಬೈಂಡಿಂಗ್ಗೋಸ್ಕರ ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಗೋಧಿ ಹಿಟ್ಟು ಇಷ್ಟ ಇಲ್ಲ ಅಂದರೆ ಇದು ಕೂಡ ಸ್ಕಿಪ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಮೊದಲಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡ್ಕೋಬೇಕು, ಯಾಕೆಂದರೆ ಇಲ್ಲಿ ಮುಲ್ಲಂಗಿ ಕೂಡ ನೀರು ಬಿಟ್ಕೊಳ್ಳುತ್ತೆ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕಾಗುತ್ತೆ. ಮತ್ತು ಸ್ವಲ್ಪ ಸಾಫ್ಟ್ ಆಗುತ್ತೆ ಇದು ನಾದಿದ ಮೇಲೆ. ನೋಡಿ ಇವಾಗ ನಾವು ರೊಟ್ಟಿ ಮಾಡ್ತೇವಲ್ಲ, ಅದಕ್ಕಿಂತ ಒಂದು ಸ್ವಲ್ಪನೇ ಗಟ್ಟಿಯಾಗಿ ನಾದ್ಕೊಂಡಿನಿ. ನೀರೇನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ಸುಮಾರು ಒಂದು 2-3 ಚಮಚ ಮಾತ್ರ ಹತ್ತಿದ್ದಕ್ಕೆ ಹಿಟ್ಟು ನಾದ್ಕೊಂಡಾಗಿದೆ. ಇವಾಗ ಹಿಟ್ಟು ನಾದ್ಕೊಂಡು ಆದಮೇಲೆ ಇದಕ್ಕೆ ರೆಸ್ಟ್ ಮಾಡಕ್ಕೆ ಬಿಡಬೇಕಂತೇನಿಲ್ಲ. ಹಾಗೆ ನಾದಿದ ತಕ್ಷಣ ನೀವು ಇದನ್ನು ಮಾಡ್ಕೋಬೋದು. ಸ್ವಲ್ಪ ಗಟ್ಟಿಯಾಗಿ ಇರಲಿ ನಾದುವಾಗ, ಯಾಕೆಂದರೆ ಇದು ನಾದಿದ ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಿಟ್ಟು. ಇವಾಗ ನೋಡಿ ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟೇ ಹಚ್ಚಬೇಕು, ಯಾಕೆಂದರೆ ಇದು ಸಜ್ಜೆ ಹಿಟ್ಟು ಇರುತ್ತೆ ಅಲ್ವಾ, ಮೂಗು ಸಿಗುತ್ತೆ. ಹೀಗಾಗಿ ಗೋಧಿ ಹಿಟ್ಟಿನಲ್ಲೇ ಈ ರೀತಿ ಲಟ್ಟಿಸ್ಕೊಂಡು ತೊಗೋಬೇಕು. ಮೊದಲಿಗೆ ಕೈಲಿಂದ ಸ್ವಲ್ಪನೇ ಈ ರೀತಿ ಅಡ್ಡಲಾಗಿ ರೌಂಡಾಗಿ ಮಾಡ್ಕೋಬೇಕು. ಇವಾಗ ಏನಿಲ್ಲ, ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವಲ್ಲ ಅದೇ ರೀತಿ ಇದನ್ನು ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ಸ್ವಲ್ಪ ದಪ್ಪನೇ ಇರಲಿ. ಇವಾಗ ನೋಡಿ ಲಟ್ಟಿಸ್ಕೊಂಡಾಗಿದೆ. ಲಟ್ಟಿಸ್ಕೊಂಡು ಆದಮೇಲೆ ಎಲ್ಲನೂ ಒಂದೇ ಸೈಜಿಂದ ಬೇಕಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು. ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ. ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬಾ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ. ಓಕೆ ನೋಡಿ 4 ಲಟ್ಟಿಸ್ಕೊಂಡು ತೊಗೊಂಡಿನಿ ನಾನಿಲ್ಲಿ. ಇವಾಗ ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಮೊದಲಿಗೆ ಎಣ್ಣೆ ಅಥವಾ ತುಪ್ಪನ ಚಿಮುಕಿಸಿ ಈ ಸಜ್ಜೆ ರೊಟ್ಟಿ ಅಥವಾ ಪರೋಟ ನೀವೇನಂತೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಖತ್ ಇಷ್ಟ ಆಗುತ್ತೆ ಎಲ್ರಿಗೂ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು. ಒಳಗಡೆ ಜಾಸ್ತಿ ಕ್ವಾಂಟಿಟಿದಾಗ ಮುಲ್ಲಂಗಿ ಹಾಕಿರ್ತೀವಲ್ಲ, ಹೀಗಾಗಿ ತುಂಬಾ ರುಚಿಯಾಗಿ ಬರುತ್ತೆ ಈ ಸಜ್ಜೆ ಹಿಟ್ಟಿನ ಪರೋಟ ಅಂತ ಹೇಳ್ಬೋದು ನೀವು ಇದಕ್ಕೆ. ಇದು ಮಹಾರಾಷ್ಟ್ರದಲ್ಲಿ ಮಾಡುವಂತಹ ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ. ನಾನಿಲ್ಲಿ ತುಪ್ಪ ಹಚ್ಚಿ ಗೋಲ್ಡನ್ ಬ್ರೌನ್ ಅಥವಾ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಸೊ ಸೆಕೆಂಡ್ ಪರೋಟ ಕೂಡ ನಾನಿಲ್ಲಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಹಾಗೆ ಕೂಡ ಬಿಸಿ ಬಿಸಿ ಇರುವಾಗ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ನೀವು. ಎಷ್ಟು ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಅಲ್ವಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.